ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಇಂಗ್ಲಿಷ್ ವಿಷಯದ ಟ್ರಾನ್ಸಿಷನ್ ಮಾಡೆಲ್ನಲ್ಲಿರುವಂತಹ ವರ್ಕ್ಶೀಟ್ ಡೇ 13 ಆಕ್ಟಿವಿಟಿ ಶೀಟ್ 7 ಅನ್ನು ನೋಡೋಣ. ಸೊ ಬನ್ನಿ, ಸಬ್ಜೆಕ್ಟ್ ಇಂಗ್ಲಿಷ್. ನೆಕ್ಸ್ಟ್ ಆಕ್ಟಿವಿಟಿ ಶೀಟ್ 7ಅಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಆಕ್ಟಿವಿಟಿ 6ವರೆಗೆ ಡೇ 10ವರೆಗೂ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತು ನಾವು ಆಕ್ಟಿವಿಟಿ ಶೀಟ್ 7 ಮಾಡೋಣ. ದ ಡಿಕ್ಷನರಿ ಕ್ಲೂ ಹಂಟ್ ಅಂತ ಹೇಳಿ. ಸೊ ಇಲ್ಲಿ ರೈಟ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಅಂದರೆ ಡಿಕ್ಷನರಿಯಲ್ಲಿ ಯಾವ ರೀತಿಯಾಗಿರುತ್ತಲ್ವಾ, ABCD ಈ ರೀತಿಯಾಗಿ ಅರೇಂಜ್ ಆಗಿರುತ್ತಲ್ಲ, ಅದ್ರ ಪ್ರಕಾರನ ಬರಿಬೇಕು. ಇಲ್ಲಿ ಬರೆದಿದ್ದಾರೆ ಪಾಕೆಟ್, ಸ್ಪೆಕ್ಟಾಕಲ್ಸ್, ವಿಂಡೋ, 14 ಈ ರೀತಿಯಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವು ಜೋಡಿಸ್ಕೊಂಡು ಹೋಗಬೇಕು. ಎದಿಂದ ಅಬಾವ್, ಬೆಡ್ಶೀಟ್, ಚೆರಿ, ಡೆಸ್ಕ್, ಎಲಿಫೆಂಟ್, F14, GHIJK ಇದನ್ನು ಯಾವ್ಯಾವ ವರ್ಡ್ಸ್ ಇದಾವಲ್ಲ ಅದನ್ನು ಇಲ್ಲಿ ಜೋಡಿಸಿದ್ದೀವಿ. ಓಕೆ, ಟಿಲ್ A to Z. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್. ಸರ್ಕಲ್ ದ ವರ್ಡ್ ದಟ್ ಅಪಿಯರ್ಸ್ ಫಸ್ಟ್ ಇನ್ ದ ಡಿಕ್ಷನರಿ. ಒಂದು ಡಿಕ್ಷನರಿ ತೊಗೊಂಡಿದ್ದೀವಿ ಅಂತ ಅಂದರೆ ಅದರೊಳಗಡೆ ಯಾವುದು ಫಸ್ಟು ಬರುತ್ತೆ. ಸೊ ನೀವು ನೋಡಬಹುದು, ಇಲ್ಲಿ ಆ್ಯಪಲ್ ಇದೆ, ಆ್ಯಂಟ್, ಏಪ್, ಆ್ಯಕ್ಸ್. ಓಕೆ, ಸೊ ಇಲ್ಲಿ ಎ ಇದೆಯಲ್ವಾ. ಸೊ ಡಿಕ್ಷನರಿ ನಾವು ಒಂದ್ಸಲಿ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಅಲ್ಲಿ ತೋರಿಸ್ಬೇಕು. ಎ ಆದಮೇಲೆ ಎಲ್ಲ ಕಡೆನೂ ಎ ಬಂತು ಅಂತ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಅಲ್ವಾ. ಸೊ ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಸೆಕೆಂಡ್ ಲೆಟರ್, ಪಿ ಅನ್ನು ನೋಡಬೇಕಾಗತ್ತೆ. ಸೊ ಫಸ್ಟ್ ಎ ಆದಮೇಲೆ ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತೆ ಡಿಕ್ಷನರಿಯಲ್ಲಿ? ಎ ಜೊತೆಗೆ ಬಿ ಇರುತ್ತೆ. ಇಲ್ಲಿ ಎ ಇರುತ್ತೆ ಸೆಕೆಂಡ್ ಲೆಟರಲ್ಲೂ, ಮತ್ತೆ ABCD ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. BCDEF ಅದರೊಳಗಡೆ ಎನ್ ಎಲ್ಲಕ್ಕಿಂತ ಫಸ್ಟ್ ಬರುತ್ತೆ. ಉದಾಹರಣೆಗೆ ABCDEF ಇಲ್ಲಿ ನೋಡಬೇಕು ಸೆಕೆಂಡ್ ಲೆಟರ್ ಎಲ್ಲ ಕಡೆ. GHIJKLMN ಎನ್ ಬಂದಿದೆ. ಸೊ ಎನ್ ಬಂದಿದೆ ಅಂತ ಅಂದರೆ ಆ್ಯಂಟ್. ಓಕೆ, ಆಮೇಲೆ OP ಅನ್ನೋದು ಆಮೇಲೆ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇನ್ ದ ಡಿಕ್ಷನರಿ ಕೇಳೋದ್ರಿಂದ ಇಲ್ಲಿ 2ರಲ್ಲಿ ಕೇಕ್ ಬರುತ್ತೆ, ಗಾರ್ಡನ್ ಬರುತ್ತೆ. ದೆನ್ ಮತ್ತೆ ಈ ನಾಲ್ಕನೇದು ಸೇಮ್ ರಿಪೀಟ್ ಆಗಿದೆ. ಸೊ ಕೇಕ್. ಅಮಾಂಗ್ ದೀಸ್ ವರ್ಡ್ಸ್ ವಿಚ್ ವರ್ಡ್ ಕಮ್ಸ್ ಲಾಸ್ಟ್ ಇನ್ ದ ಡಿಕ್ಷನರಿ. ಸೊ ಲಾಸ್ಟ್ ಯಾವಾಗ ಬರುತ್ತೆ? ಇಲ್ಲಿ ಫಸ್ಟ್ ಯಾವಾಗ ಬರುತ್ತೆ, ಇದು ಲಾಸ್ಟ್ ಯಾವಾಗ ಬರುತ್ತೆ? ಬ್ಲೂ, ಬಿಯರ್, ಬರ್ಡ್, ಬೋಟ್ ಲಾಸ್ಟ್ ಯಾವಾಗ ಬರುತ್ತೆ? ಇಲ್ಲೆಲ್ಲ ಇ ಬಂದುಬಿಟ್ಟಿದೆ, ಐ ಇದೆ. ಅದಾದಮೇಲೆ ನೆಕ್ಸ್ಟು MNLO ಲಾಸ್ಟಿಗೆ ಬರುತ್ತಲ್ವ. ಸೊ ಹೋಗಿ ನೆಕ್ಸ್ಟ್ ಇಲ್ಲಿ ಗೋಟ್, ದೆನ್ ಡ್ರಮ್, ಇಲ್ಲಿ ಲಯನ್. ಓಕೆ, ನೆಕ್ಸ್ಟ್ worksheet day 14. The worksheet activity sheet is 8. The dictionary dash and the recovery lab. The words below are sick with spelling errors. Use your dictionary to find the cure the correct spellings ಅಂತ. ಇಲ್ಲಿ ಸಿಕ್ ಅಂತ ಅಂದರೆ ಸ್ಪೆಲ್ಲಿಂಗ್ ಎರರ್ಸ್ ಅಂತ ಹೇಳಿಬಿಟ್ಟು, ಸಿಕ್ ವರ್ಡ್ ಅಂತ ಅಂದರೆ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂಥದ್ದು ಇದೆ. ಸೊ ಅಥವಾ ಜಂಬಲ್ಡ್ ಇರಬಹುದು. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಅಂದರೆ ದ ಕ್ಯೂರ್, ಅನಾರೋಗ್ಯ ಆದಿದ್ದನ್ನು ನೀವು ಸರಿ ಮಾಡಿ, ಅನಾರೋಗ್ಯ ಇರುವಂತಹ ಒಂದು ವರ್ಡನ್ನು ಸರಿ ಮಾಡಿ ಅಲ್ಲಿ ಗುಣಮುಖರನ್ನಾಗಿ ಮಾಡಿ ಅಂತ ಹೇಳಿಬಿಟ್ಟು ಕೊಡ್ತಿದ್ದಾರೆ. ಸೊ ಇಲ್ಲಿ ವರ್ಡು ಜಂಬಲ್ಡ್ ಆಗಿದೆ, ಅದಕ್ಕೆ ಮೀನಿಗೂ ಸಹ ಕೊಟ್ಟಿದ್ದಾನೆ. ದ ಹಾಟೆಸ್ಟ್ ಸೀಸನ್ ಆಫ್ ದ ಇಯರ್ ದಟ್ ಈಸ್ ಸಮ್ಮರ್. ಓಕೆ, SUMMERM ನೋಡಿ, ಮತ್ತೆ ಎಕ್ಸ್ಟ್ರಾ ಬಂದಿದೆ ಅಲ್ವಾ, MMER ಇಲ್ಲಿ ಜಂಬಲ್ಡ್ ಆಗಿದೆ. SU ಇದೆ, MMER ಇದೆ, ಜಂಬಲ್ಡ್ ಆಗಿದೆ, ಹೆಚ್ಚು ಚೇಂಜಸ್ ಆಗಿದೆ. ಸೊ ಸಮ್ಮರ್. ಇಲ್ಲಿ ವೆಂಡರ್, ಅ ಪರ್ಸನ್ ಹೂ ಸೆಲ್ಸ್ ಥಿಂಗ್. ವೆಂಡರ್ ವಿ ಬರಬೇಕು, W ಅಲ್ಲ, ವೆಂಡರ್. ನೆಕ್ಸ್ಟು ಡಿಸ್ಕವರ್ಡ್ ಸಮಥಿಂಗ್, ಏನಾದರೂ ಒಂದು ಅನ್ವೇಷಣೆಯನ್ನು ಮಾಡೋದಕ್ಕೆ ನಾವು ಫೌಂಡ್, ಏನಾದರೂ ಸಿಕ್ತು ಅಂತಾರಲ್ಲ. ಸೊ ಫೌಂಡ್, ಇಲ್ಲೂ ಸಹ FOUND ಇದೆ, ಬಟ್ ಅಲ್ಲಿ ಜಂಬಲ್ಡ್ ಆಗಿದೆ. ಆ ಪ್ಲೇಸ್ ವೇರ್ ಚಿಲ್ಡ್ರನ್ ಲರ್ನ್, ಸ್ಕೂಲಲ್ಲಿ ಮೂರು ಓ ಬಂದಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ನೆಕ್ಸ್ಟ್ ವೆರಿ ಪ್ರಿಟಿ ಆರ್ ನೈಸ್ ಟು ಲುಕ್ ಅಟ್, ನೋಡೋಕೆ ತುಂಬ ಚೆನ್ನಾಗಿದೆ, ಆಕರ್ಷಕವಾಗಿದೆ. ಬ್ಯೂಟಿಫುಲ್, ಸ್ಪೆಲ್ಲಿಂಗೇ ತಪ್ಪಿದೆ, ಬ್ಯೂಟಿಫುಲ್. ಆ ಪರ್ಸನ್ ಯು ಲೈಕ್ ಆ್ಯಂಡ್ ಪ್ಲೇ ವಿತ್, ನಾವು ಒಬ್ರನ್ನ ಇಷ್ಟಪಡ್ತೀವಿ, ಅವ್ರ ಜೊತೆಗೆ ಆಟನೂ ಸಹ ಆಡೋಕ್ಕೆ ಆಟನೂ ಆಡ್ತೀವಿ ಅಂತ ಅಂದರೆ ದಟ್ ಈಸ್ ಫ್ರೆಂಡ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಭಾಳ ಇದೆ, ಸೊ ನಾವು ಸ್ಪೆಲ್ಲಿಂಗ್ ಸರಿಯಾಗಿ ಮಾಡಿಡಬೇಕು. ನೆಕ್ಸ್ಟ್ ಒನ್, ದ ಸೀಕ್ರೆಟ್ ವರ್ಡ್ಸ್ ಹ್ಯಾವಿಂಗ್ ಮೀನಿಂಗ್ ದಟ್ ಆರ್ ರಿಟರ್ನ್ ಇನ್ ಕೋಡ್. ಇಲ್ಲಿ ಕೋಡಲ್ಲಿ ಕೊಟ್ಟಿದ್ದಾರೆ. Find the word in your dictionary, read the definition and write the one main word that describes it. ಇದು ಡಿಕ್ಷನರಿಯನ್ನು ನೋಡಿಬಿಟ್ಟು ಮಾಡಬೇಕಾಗಿರುವಂಥ ಆಕ್ಟಿವಿಟಿ ಆಗಿದೆ. ದ ಸೀಕ್ರೆಟ್ ವರ್ಡ್ ಕೊಟ್ಟಿದ್ದಾನೆ ಜಂಗಲ್ ಅಂತ. ವಾಟ್ ಈಸ್ ಇಟ್? ಶಾರ್ಟ್ ಮೀನಿಂಗ್ ಕೊಟ್ಟಿದ್ದಾನೆ, ಅ ಥಿಕ್ ಫಾರೆಸ್ಟ್. ಇಫ್ ಯು ಸರ್ಚ್ ಇನ್ ದ ಡಿಕ್ಷನರಿ ದೆನ್ ಯು ವಿಲ್ ಗೆಟ್ ದಿಸ್ ಶಾರ್ಟ್ ಮೀನಿಂಗ್. ಓಕೆ, ಅ ಥಿಕ್ ಫಾರೆಸ್ಟ್, ಬೈಸಿಕಲ್, ಅ ವೆಹಿಕಲ್ ವಿತ್ 2 wheels, dinosaur, a creature that lived long ago, hungry, feeling like you want to eat, teacher, a person who helps children learn, river, a long flow of water. Okay, next worksheet day 15 activity sheet 9. Let's be the news reader. Okay,
ಲೆಟ್ಸ್ ಬಿ ದ ನ್ಯೂಸ್ ರೀಡರ್ ಅಂತೆ. ಈಗ ನಾವು ನ್ಯೂಸ್ ರೀಡ್ ಮಾಡಬೇಕು. ಇಲ್ಲಿ ರೀಡ್ ದ ಗಿವನ್ ನ್ಯೂಸ್ ಕಟ್ ಔಟ್ ಆ್ಯಂಡ್ ಆನ್ಸರ್ ದ ಕ್ವಶನ್. ಇಲ್ಲಿ ಒಂದು ನ್ಯೂಸ್ ಪೇಪರಿನ ಕಟ್ಔಟನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ನಾವು ಆನ್ಸರ್ ಮಾಡಬೇಕಂತೆ. ಓಕೆ, ಇಲ್ಲಿ ನೋಡಬಹುದು ದ ಡೈಲಿ ಕ್ರಾನಿಕಲ್ ಅನ್ನೋದು ಇಲ್ಲಿ ವೆನ್ಸ್ಡೇ October 26, ದೆನ್ ವೆನ್ಸ್ಡೇ October ಅಗೇನ್ ದೇ ಹ್ಯಾವ್ ಮೆನ್ಷನ್ ದ ಡೇಟ್ ಹಿಯರ್. ದೆನ್ ಮುಂಬೈ ಎಡಿಷನ್ ಎಲ್ಲಿಂದು ಅಂತ ಹೇಳ್ಬಿಟ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಲಿಟ್ಲ್ ಹೀರೋ ಸೇವ್ಸ್ ಲೋಕಲ್ ಪಾರ್ಕ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇದರೊಳಗಡೆ Mumbai, it's a place name. 10-year-old Arjun Das noticed that his favorite park was covered in the plastic litter last Tuesday. ಸೊ ಏನು ಇದು ಕಂಪ್ಲೀಟಾಗಿ ಇದನ್ನು ಓದಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದರೆ ಹೇಳ್ತೀನಿ. ಒಂದು 10 ವರ್ಷದ ಅರ್ಜುನ್ ದಾಸ್ ಅನ್ನೋದು ಅವನು ಒಂದು ನೋಟಿಸ್ ಮಾಡಿದಂತೆ, ಏನಂತ ಹೇಳ್ಬಿಟ್ಟು ಅವನ ಫೇವ್ರೆಟ್ ಪಾರ್ಕಿಲಿ ಬಹಳಷ್ಟು ಪ್ಲಾಸ್ಟಿಕ್ ಬಿದ್ದಿತ್ತಂತೆ. ಯಾವಾಗ ಅಂತ ಅಂದರೆ ಹಿಂದಿನ ಒಂದು ಮಂಗಳವಾರ ದಿನ. ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ದ ಅಡಲ್ಟ್ಸ್ ಟು ಆ್ಯಕ್ಟ್, ಅವನು ದೊಡ್ಡವ್ರು ಬಂದು ಅದೆಲ್ಲ ಕ್ಲೀನ್ ಮಾಡಿರಿ ಅಂತ ಕಾಯೋಕ್ಕಿಂತ ಮುಂಚೆ ಅರ್ಜುನ್ ಆರ್ಗನೈಸ್ಡ್ ಅ ಗ್ರೀನ್ ಟೀಮ್ ಆಫ್ 5 ಕ್ಲಾಸ್ಮೇಟ್ಸ್. ಅವನೇ ಒಂದು ತನ್ನ 5 ಜನ ಕ್ಲಾಸ್ಮೇಟ್ಸ್ ಅಂತಂದರೆ ಸಹಪಾಠಿಗಳ ಜೊತೆಗೆ ಒಂದು ಗ್ರೀನ್ ಟೀಮನ್ನು ಆರ್ಗನೈಸ್ ಮಾಡಿದಂತೆ. ಟುಗೆದರ್ ದೇ ಕಲೆಕ್ಟೆಡ್ 10 bags ಆಫ್ ಟ್ರ್ಯಾಶ್ ಇನ್ ಜಸ್ಟ್ 2 hours. 2 ಗಂಟೆಯಲ್ಲೇ ಅವರು 10 ಬ್ಯಾಗ್ಗಳ ಒಂದು ಕಸವನ್ನು, ಟ್ರ್ಯಾಶ್ ಅಂತ ಅಂದರೆ ಕಸವನ್ನು ಅವರು ಕಲೆಕ್ಟ್ ಮಾಡಿದ್ರಂತೆ. ಐ ವಾಂಟ್ ಅ ಕ್ಲೀನ್ ಪ್ಲೇಸ್ ಟು ಪ್ಲೇ, ಅರ್ಜುನ್ ಟೋಲ್ಡ್ ರಿಪೋರ್ಟರ್ಸ್. ಅಷ್ಟೊತ್ತಿಗಾಗಲೇ ನ್ಯೂಸ್ ರಿಪೋರ್ಟರ್ಸ್ ಬಂದಾಗ ಅವನು ಹೇಳಿದಂತೆ, ನನಗೆ ಒಂದು ಸ್ವಚ್ಛವಾದ ಒಂದು ಜಾಗ ಬೇಕು ಆಟ ಆಡೋಕ್ಕೋಸ್ಕರ, ಅದಕ್ಕೋಸ್ಕರ ದ ಸಿಟಿ ಮೇಯರ್ ಹ್ಯಾಸ್ ನೌ ಪ್ರಾಮಿಸ್ ಟು ಇನ್ಸ್ಟಾಲ್ ನ್ಯೂ ರೀಸೈಕ್ಲಿಂಗ್ ಬಿನ್ಸ್ ಅಟ್ ದ ಪಾರ್ಕ್ ಎಂಟ್ರೆನ್ಸ್. ಆವಾಗ ಈ ಒಂದು ನ್ಯೂಸ್ ಯಾವಾಗ ರಿಪೋರ್ಟ್ ಆಯಿತೋ ಆವಾಗ ಅಲ್ಲಿನ ಒಂದು ಸಿಟಿಯ ಒಂದು ನಗರದ ಮೇಯರ್ ಹೇಳಿದ್ರಂತೆ, ನಾನು ಪ್ರಾಮಿಸ್ ಮಾಡ್ತೀನಿ ಇನ್ಮೇಲಿಂದ ಪ್ರತಿಯೊಂದು ಪಾರ್ಕಲ್ಲೂ ಸಹ ಒಂದು ರೀಸೈಕ್ಲಿಂಗ್ ಮಾಡುವಂತಹ ಒಂದು ಬಿನ್, ರೀಸೈಕ್ಲಿಂಗ್ ಅಂತಂದರೆ ಮತ್ತೆ ಯೂಸ್ ಮಾಡುವಂತಹ ಡಸ್ಟ್ಬಿನ್ನನ್ನು ಪಾರ್ಕ್ನ ಎಂಟ್ರೆನ್ಸಲ್ಲೇ ಮುಂಭಾಗದಲ್ಲೇ ಇಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೋರಿ. ನೌ these are the questions related to that story. What is the name of the newspaper? Answer the Daily Chronicle. ನ್ಯೂಸ್ಪೇಪರ್ನ ಹೆಸರೇನು? ನೆಕ್ಸ್ಟ್, ಹೂ ಈಸ್ ದ ಲಿಟ್ಲ್ ಹೀರೋ ಇನ್ ದಿಸ್ ಸ್ಟೋರಿ? ಅರ್ಜುನ್ ದಾಸ್. ನಾವು ಕಂಪ್ಲೀಟ್ ಸೆಂಟೆನ್ಸು ಬರಿಬೋದು. ದ ಹೀರೋ ಅರ್ಜುನ್ ದಾಸ್ ಈಸ್ ದ ಹೀರೋ ಆಫ್ ದಿಸ್ ಸ್ಟೋರಿ. ಇನ್ ವಿಚ್ ಸಿಟಿ ಡಿಡ್ ದಿಸ್ ಸ್ಟೋರಿ ಟೇಕ್ ಪ್ಲೇಸ್? ಮುಂಬೈ. ದೇ ಹ್ಯಾವ್ ಮೆನ್ಷನ್. ಸೊ ವಾಟ್ ಡಿಡ್ ಅರ್ಜುನ್ ಫೈಂಡ್ ಆಲ್ ಓವರ್ ಹಿಸ್ ಫೇವ್ರೆಟ್ ಪಾರ್ಕ್? ಏನು ಸಿಕ್ತು ಅವನಿಗೆ ಅಂತಂದರೆ ಪ್ಲಾಸ್ಟಿಕ್ ಲೀಟರ್ ಅಥವಾ ಥ್ರ್ಯಾಶ್, ಕಸ. ಹೌ ಮೆನಿ ಬ್ಯಾಗ್ಸ್ ಆಫ್ ಥ್ರ್ಯಾಶ್ ಡಿಡ್ ದ ಗ್ರೀನ್ ಟೀಮ್ ಕಲೆಕ್ಟ್? 10 bags ಆಫ್ ಥ್ರ್ಯಾಶ್. ವಾಟ್ ಹ್ಯಾಸ್ ದ ಸಿಟಿ ಮೇಯರ್ ಪ್ರಾಮಿಸ್ ಟು ಇನ್ಸ್ಟಾಲ್ ಅಟ್ ದ ಪಾರ್ಕ್ ಎಂಟ್ರೆನ್ಸ್? ನ್ಯೂ ರೀಸೈಕ್ಲಿಂಗ್ ಬಿನ್ಸ್. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ ಡೇ 15 ಆಕ್ಟಿವಿಟಿ ಶೀಟ್ ನಂಬರ್ 11. ಲೆಟ್ಸ್ ಬಿ ದ ನ್ಯೂಸ್ ರೀಡರ್. ಅಗೇನ್ ಅದರ ಒಂದು ಕಂಟಿನ್ಯೂಷನ್. ರೀಡ್ ದ ಗಿವನ್ ನ್ಯೂಸ್ ಕಟ್ ಔಟ್ ಆ್ಯಂಡ್ ಆನ್ಸರ್ ದ ಕ್ವಶನ್. ಓಕೆ, ಫೈನ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾನೆ. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಸ್ ಪೇಪರ್ ಶೋನ್ ಇನ್ ದ ಇಮೇಜ್? ಓಕೆ, ದ ಮುಂಬೈ ಟೈಮ್ಸ್, ದ ಡೈಲಿ ಕ್ರಾನಿಕಲ್, ದ ಗ್ರೀನ್ ಟೀಮ್ ನ್ಯೂಸ್, ದ ವೀಕ್ಲಿ, ದ ಡೈಲಿ ಕ್ರಾನಿಕಲ್. ವೈ ಡಿಡ್ ಅರ್ಜುನ್ ಡಿಸೈಡ್ ಟು ಟೇಕ್ ಆ್ಯಕ್ಷನ್? ಯಾಕೆ ಅಂತ ಅಂದರೆ ಹಿಸ್ ಫೇವ್ರೆಟ್ ಪಾರ್ಕ್ ವಾಸ್ ಕವರ್ಡ್ ಇನ್ ದ ಪ್ಲಾಸ್ಟಿಕ್ ಲಿಟರ್. ನೆಕ್ಸ್ಟ್, ಹೌ ಲಾಂಗ್ ಡಿಡ್ ಇಟ್ ಟೇಕ್ ದ ಗ್ರೀನ್ ಟೀಮ್ ಟು ಕಲೆಕ್ಟ್ ದ ಥ್ರ್ಯಾಶ್ ಬ್ಯಾಗ್ಸ್? 2 hours. 2 ಗಂಟೆಯಲ್ಲೇ ಎಲ್ಲ ಕಲೆಕ್ಟ್ ಆಯಿತು ಅಂತ ಹೇಳಿದ್ವಲ್ಲ. ವಾಟ್ ಡಸ್ ದ ವರ್ಡ್ ಲಿಟರ್ ಮೀನ್ಸ್ ಇನ್ ಹಿಸ್ ಸ್ಟೋರಿ? ಥ್ರ್ಯಾಶ್, ಕಸ, ಗಾರ್ಬೇಜ್, ಕಸ ಅಥವಾ ಪ್ಲಾಸ್ಟಿಕ್ ವೇಸ್ಟ್ ಇರುತ್ತಲ್ವ, ಅದನ್ನೆಲ್ಲ ಸೇರಿಸ್ಬಿಟ್ಟು ಲಿಟರ್ ಅಂತ. ಮಾರ್ಕ್ ಟ್ರೂ ಆರ್ ಫಾಲ್ಸ್, ಸರಿ ತಪ್ಪನ್ನು ಹೇಳಿ. ಅರ್ಜುನ್ ವೇಟೆಡ್ ಫಾರ್ ದ ಅಡಲ್ಟ್ಸ್ ಟು ಕಮ್ ಆ್ಯಂಡ್ ಕ್ಲೀನ್ ಅಪ್ ದ ಪಾರ್ಕ್ ಫಸ್ಟ್. ಫಾಲ್ಸ್. ಇಲ್ಲ, ಅವನ ಅಡಲ್ಟ್ಸಿಗೋಸ್ಕರ ಕಾಯಿಲ್ಲ, ಅವನೇ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟ. ದ ಗ್ರೀನ್ ಟೀಮ್ ವಾಸ್ ಮೇಡ್ ಅಪ್ ಆಫ್ ಅರ್ಜುನ್ ಆ್ಯಂಡ್ 5 ಆಫ್ ಹಿಸ್ ಕ್ಲಾಸ್ಮೇಟ್ಸ್. ಎಸ್, ಟ್ರೂ. ದ ಸಿಟಿ ಮೇಯರ್ ಪ್ರಾಮಿಸ್ ಟು ಬ್ಲಾಕ್ ಚಿಲ್ಡ್ರನ್ ಫ್ರಮ್ ಎಂಟ್ರಿಂಗ್ ದ ಪಾರ್ಕ್ ಎಂಟ್ರೆನ್ಸ್? ನೋ, ಇಟ್ಸ್ ಅ ಫಾಲ್ಸ್. ಸಿಟಿ ಮೇಯರ್ ಪ್ರಾಮಿಸ್ ಮಾಡಿದ್ದು ಎಂಟ್ರೆನ್ಸಲ್ಲಿ ಒಂದು ರೀಸೈಕ್ಲಿಂಗ್ ಬಿನ್ನನ್ನು ಇಡುವ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ. ನೆಕ್ಸ್ಟ್, ಮೂವ್ ಆನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ ಶೀಟ್, ದಟ್ ಇಸ್ 12. ಲೆಟ್ಸ್ ಎಕ್ಸ್ಪ್ಲೋರ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಬಗ್ಗೆಯನ್ನು ಕೊಟ್ಟಿದ್ದಾರೆ. ರೀಡ್ ದ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ದ ಅಡ್ವರ್ಟೈಸ್ಮೆಂಟ್ ಈಸ್ ಅಬೌಟ್ ಬ್ಯಾಕ್ ಪ್ಯಾಕ್ಸ್. ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇದು? ಬ್ಯಾಕ್ ಪ್ಯಾಕ್ ಕೊಟ್ಟಿದ್ದಾರೆ. ಸೊ ದ ನೇಮ್ ಆಫ್ ದ ಶಾಪ್ ಈಸ್ ಬ್ಯಾಗ್ ಹಬ್. ದ ಕ್ಯಾಚಿ ವರ್ಡ್ ಯೂಸರ್ಸ್. ಕ್ಯಾಚಿ ವರ್ಡ್ ಅಂತ ಅಂದರೆ ಜನರ ಒಂದು ಮನಸ್ಸನ್ನು ಕ್ಯಾಚ್ ಮಾಡುವಂಥ ವರ್ಡ್ಸ್ ಯಾವುದು? ಗ್ರ್ಯಾಬ್ ದ ಸೇಲ್, ಹರಿ ಅಪ್, ಲಿಮಿಟೆಡ್ ಸ್ಟಾಕ್, ಈ ರೀತಿಯಾಗಿ ಅಲ್ವಾ ಅವರು ಹೇಳೋದು. ಸೊ ದ ಡಿಸ್ಕೌಂಟ್ ಆಫರ್ಡ್ ಇಸ್ 50% ಆಫ್. ದ ಶಾಪ್ ಇಸ್ ಲೊಕೇಟೆಡ್ ಅಟ್ ಚಿಕ್ಪೇಟ್ ಮೆಜೆಸ್ಟಿಕ್ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಇನ್ ದಿಸ್ ಅಡ್ವರ್ಟೈಸ್ಮೆಂಟ್ ಓನ್ಲಿ. ವಿ ಹ್ಯಾವ್ ಟು ಗಿವ್ ದ ಆನ್ಸರ್ ಓನ್ಲಿ. ನೆಕ್ಸ್ಟ್, ರೀಡ್ ದ ಸ್ಲೋಗನ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಕೊಟ್ಟಿದ್ದಾರೆ ಅವರೇ, ಆ ಸ್ಲೋಗನ್ಸನ್ನು ಓದಿ ಇಲ್ಲಿ ಆನ್ಸರ್ಸ್ ಕೊಡಬೇಕು.
ಫ್ರೆಶ್ ಮ್ಯಾಂಗೋ ಜ್ಯೂಸ್ ಓನ್ಲಿ 20 rupees. ಕ್ವಶನ್, ವಾಟ್ ಈಸ್ ಬೀಯಿಂಗ್ ಅಡ್ವರ್ಟೈಸ್ಡ್? ಯಾವುದ್ರ ಬಗ್ಗೆ ಅಡ್ವರ್ಟೈಸ್? ಮ್ಯಾಂಗೋ ಜ್ಯೂಸ್. ವಾಟ್ ಈಸ್ ದ ಪ್ರೈಸ್ ಆಫ್ ದ ಜ್ಯೂಸ್? 20 rupees. ನೆಕ್ಸ್ಟ್, ಬ್ಯಾಕ್ ಸೇಲ್ ಆನ್ ಶೂಸ್ 30% ಡಿಸ್ಕೌಂಟ್. ಇದಕ್ಕೆ ಕ್ವಶನ್, ವಿಚ್ ಪ್ರಾಡಕ್ಟ್ ಹ್ಯಾಸ್ ಎ ಡಿಸ್ಕೌಂಟ್? ಯಾವುದ್ರ ಮೇಲೆ ಡಿಸ್ಕೌಂಟ್ ಕೊಡ್ತಿದ್ದಾರೆ? ಶೂಸ್ ಮೇಲೆ. ಬಿಗ್ ಸೇಲ್ ಆನ್ ಶೂಸ್ ಮೇಲೆ. ಹೌ ಮಚ್ ಡಿಸ್ಕೌಂಟ್ ಈಸ್ ಆಫರ್ಡ್? 30%. ಡ್ರಿಂಕ್ ಫ್ರೆಶ್ ಮಿಲ್ಕ್ ಎವ್ರಿ ಡೇ ಫಾರ್ ಗುಡ್ ಹೆಲ್ತ್. ಇದಕ್ಕೆ ಕ್ವಶನ್, ವಾಟ್ ಶುಡ್ ವಿ ಡ್ರಿಂಕ್ ಎವ್ರಿ ಡೇ? ಫ್ರೆಶ್ ಮಿಲ್ಕ್. ವೈ ಶುಡ್ ವಿ ಡ್ರಿಂಕ್ ಮಿಲ್ಕ್? ಫಾರ್ ಗುಡ್ ಹೆಲ್ತ್. ನ್ಯೂ ಸ್ಟೋರಿ ಬುಕ್ಸ್ ಅರೈವ್ಡ್ ಅಟ್ ಹ್ಯಾಪಿ ಬುಕ್ ಸ್ಟೋರ್. ವಾಟ್ ಹ್ಯಾಸ್ ಅರೈವ್ಡ್ ಅಟ್ ದ ಬುಕ್ ಸ್ಟೋರ್? ಏನು ಬರ್ತಾ ಇದೆಯಂತೆ? ನ್ಯೂ ಸ್ಟೋರಿ ಬುಕ್ಸ್. ವಾಟ್ ಈಸ್ ದ ನೇಮ್ ಆಫ್ ದ ಸ್ಟೋರಿ? ಹ್ಯಾಪಿ ಬುಕ್ ಸ್ಟೋರ್. ವಾಟ್ ಈಸ್ ದ ನೇಮ್ ಆಫ್ ದ ಸ್ಟೋರ್? ಆ ಒಂದು ಅಂಗಡಿಯ ಹೆಸರೇನು? ಹ್ಯಾಪಿ ಬುಕ್ ಸ್ಟೋರ್. ನೆಕ್ಸ್ಟ್, ಕ್ರಿಯೇಟ್ ಯುವರ್ ಓನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ರೈಟ್ ಒನ್ ಕ್ಯಾಚಿ ಸ್ಲೋಗನ್ ಫಾರ್ ಇಟ್. ಒಂದು ಕ್ಯಾಚಿ ಸ್ಲೋಗನ್, ಒಂದು ಅಡ್ವರ್ಟೈಸ್ಮೆಂಟ್ ಬರೀರಿ, ಕ್ಯಾಚಿ ಸ್ಲೋಗನ್ ಜೊತೆಗೆ ಬರೀರಿ. ನಾನಿಲ್ಲಿ ಕೂಲ್ ಐಸ್ ಕ್ರೀಮ್ ಕಾರ್ನರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾಕಂದರೆ ಬಿಕಾಸ್ ಆಲ್ ದ ಚಿಲ್ಡ್ರನ್ಸ್ ಲೈಕ್ ದ ಐಸ್ ಅಲ್ವಾ. ಸೊ ನ್ಯೂ ಫ್ಲೇವರ್ಸ್ ಅವೈಲೇಬಲ್, ಬೈ ಒನ್ ಗೆಟ್ ಒನ್ ಫ್ರೀ. ಎಲ್ಲ ಕ್ಯಾಚ್ ಮಾಡೋಕ್ಕೆ, ಜನರ ಮನಸ್ಸನ್ನು ಕ್ಯಾಚ್ ಮಾಡಿ ಬೈ ಒನ್ ಗೆಟ್ ಒನ್ ಫ್ರೀ. ವಿಸಿಟ್ ಟುಡೇ, ಇವತ್ತೇ. ಟೇಸ್ಟ್ ದ ಚಿಲ್, ಇದು ಕ್ಯಾಚಿ ಸ್ಲೋಗನ್. ಟೇಸ್ಟ್ ದ ಚಿಲ್, ಎಂಜಾಯ್ ದ ಥ್ರಿಲ್. ಓಕೆ, ಫೈನ್. ನೆಕ್ಸ್ಟ್, on to the next worksheet, that is listen and write. Activity sheet number 13. Listen to your teacher and write the words called out. Only short vowel sounds form. So these are all in your module only. So module alliruvantaನೆ ನಾನು ಶಾರ್ಟ್ ವೋವೆಲ್ಸ್ಗಳನ್ನು ಬರ್ತಿದ್ದೀನಿ. ಆ್ಯಂಡ್ ದೆನ್ ಆ್ಯಡ್ ದ ಮಿಸ್ಸಿಂಗ್ ಲೆಟರ್ಸ್ ಎನ್ ಡಿ ಆ್ಯಂಡ್ ಎನ್ ಡಿ ಟು ಟರ್ನ್ ದ ಶಾರ್ಟ್ ವರ್ಡ್ ಇನ್ ಟು ದ ಲಾಂಗ್ ಸ್ಟ್ರೆಚ್ಡ್ ವರ್ಡ್ಸ್. ಹ್ಯಾಂಡ್, ಸ್ಯಾಂಡ್, ಸೆಂಡ್, ಕೈಂಡ್, ಬ್ಯಾಂಡ್. ಓಕೆ, ನೈಸ್ ಟು ಸಮ್ ಒನ್ ಇಲ್ಲಿ ಕೊಟ್ಟಿದ್ದಾರೆ. ಏನು? ಎ ಪಾರ್ಟ್ ಆಫ್ ಯುವರ್ ಬಾಡಿ. ಹ್ಯಾಂಡ್, ಟು ಗಿವ್ ಸಮಥಿಂಗ್ ಅವೇ. ಸೆಂಡ್, ಕಳಿಸ್ಕೊಡೋದು. ಟು ಬಿ ನೈಸ್ ಟು ಸಮ್ ಒನ್. ಕೈಂಡ್, ವಿಧೇಯರಾಗಿರೋದು. ಅ ಗ್ರೂಪ್ ಆಫ್ ಮ್ಯೂಸಿಷಿಯನ್. ಬ್ಯಾಂಡ್. ಸರ್ಕಲ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಫಾರ್ ಈಚ್ ಸೆಂಟೆನ್ಸ್. ವಿಲ್ ಯು ಪ್ಲೇ ಇನ್ ದ ರೇನ್? ದ ಶೀಪ್ ಲೈಕ್ಸ್ ಟು ಈಟ್ ಗ್ರಾಸ್. ಐ ವೇಟ್ ಫಾರ್ ದ ಟ್ರೈನ್ ಎವ್ರಿ ಡೇ. ಲಿಸನ್ ಟು ದ ಟೀಚರ್. ದ ಟೀಚರ್ ವಿಲ್ ಡಿಕ್ಟೇಟ್ 12 ಮಿಕ್ಸ್ಡ್ ವರ್ಡ್, ಸಮ್ ಶಾರ್ಟ್, ಸಮ್ ಸ್ಟ್ರೆಚ್ಡ್ ಆ್ಯಂಡ್ ಸಮ್ ವಿತ್ ದ ವೋವೆಲ್ ಟೀಮ್ಸ್. ಓಕೆ, ಅದರೊಳಗಡೆ ಇಷ್ಟೇ ಅಲ್ಲ, ನಿಮ್ಮ ಒಂದು ಮಾಡ್ಯೂಲಲ್ಲಿರುವಂತಹ ಈ ಒಂದು ಡೇ 17ಗೆ ರಿಲೇಟೆಡ್ ಆಗಿರುವಂತಹ ಶೀಟಲ್ಲಿ ಬಹಳಷ್ಟು ವರ್ಡ್ಸ್ಗಳಿದ್ದಾವೆ, ಮಿಕ್ಸ್ಡ್ ವರ್ಡ್ಸ್ ಇದ್ದಾವೆ. ಸೊ ಶಾರ್ಟ್ ಇರಬೇಕು, ಸಮ್ ಸ್ಟ್ರೆಚ್ ಇರಬೇಕು, ಅಥವಾ ಸಮ್ ವಿತ್ ದ ವೋವೆಲ್ ಟೀಮ್ಸಲ್ಲಿ ಯೂಸ್ ಮಾಡಿಕೊಂಡು ನಾವು ಬರೀಬೋದು. ಓಕೆ, ಇದು ಡಿಕ್ಟೇಷನ್. ಸೊ ಇದು ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 14, ದಟ್ ಈಸ್ ಸೌಂಡ್ ಆ್ಯಂಡ್ ಸ್ಪೆಲ್. ಲಿಸನ್ ಟು ಎ ಟೀಚರ್ ಆ್ಯಂಡ್ ರೈಟ್ ದ ವರ್ಡ್ಸ್ ಕಾಲ್ಡ್ ಔಟ್. ಓನ್ಲಿ ಶಾರ್ಟ್ ವೋವೆಲ್ ಸೌಂಡ್ ವರ್ಡ್ಸ್. ಇಲ್ಲಿ ಬರೀ ಶಾರ್ಟ್ ವೋವೆಲ್ ಸೌಂಡ್ಸ್ಗಳನ್ನು ಡಿಕ್ಟೇಷನಲ್ಲಿ ಕೊಡಿ. ಇಟ್ ಇಸ್ ಆಲ್ಸೋ ಇನ್ ಯುವರ್ ಮಾಡ್ಯೂಲ್. ಸೊ ನಿಮ್ಮ ಮಾಡ್ಯೂಲಲ್ಲಿ ಈ ಒಂದು ವರ್ಕ್ಶೀಟಿಗೆ ರಿಲೇಟೆಡ್ ಆಗಿರುವಂತಹ ಸಮ್ಮರಿಯಲ್ಲಿ ಕೊಟ್ಟಿದ್ದಾರೆ. ಚೇಂಜ್ ದ ಶಾರ್ಟ್ ವರ್ಡ್ ಟು ಅ ಲಾಂಗ್ ವೋವೆಲ್ ವರ್ಡ್ ಯೂಸಿಂಗ್ ದ ಟೇಬಲ್ ವಿ ಪ್ರಾಕ್ಟೀಸ್. ಈಗ ಇದರ ಹಿಂದೆ ನಾವು ಪ್ರಾಕ್ಟೀಸ್ ಮಾಡಿದ್ದೀವಲ್ವ ಲಾಸ್ಟ್ ಪೇಜಲ್ಲಿ, ಅಂತ ಅಂದರೆ ಮಾಡ್ಯೂಲಲ್ಲಿರುವಂಥ ಪೇಜಲ್ಲಿ. ಅದು ಪ್ರಾಕ್ಟೀಸ್ ಆದಮೇಲೆ ನಾವು ಇದನ್ನು ಬರೆಸ್ಬೋದು. ಕೈಟ್, ಕಿಟ್ಟಿತ್ತು. ಕೈಟ್. ರಾಕ್, robe, tub, tube. Fill in the blanks by using IGH OAO. The moon is high at night. Use soap to wash your coat. The goat is near the pool. Listen to the teacher. The teacher will dictate 10 again. The teacher will give the 10 mixed word, one short, one stretched, and write below with the vowel team. So stretched, ಅದು ಯಾವುದು ಏನು ನಿಮ್ದು ಇದರೊಳಗಡೆ ಕೊಟ್ಟಿದ್ದಾರಲ್ಲ ಅದನ್ನು ಪ್ರಾಕ್ಟೀಸ್ ಆಲ್ರೆಡಿ ಮಾಡಿರ್ತಾರೆ ಕ್ಲಾಸಲ್ಲಿ. ಸೊ ಅದಾದಮೇಲೆ ವರ್ಕ್ಶೀಟ್ ಕಂಪ್ಲೀಟ್ ಆಗೋದಿಲ್ವಾ? ಸೊ ಅದಕ್ಕೆ ಯಾವುದಾದ್ರೂ ಕೊಡಬೇಕು. ಓಕೆ, ಫೈನ್. ನೆಕ್ಸ್ಟ್, ಲಿಸನ್ ಆ್ಯಂಡ್ ರೈಟ್. ದಟ್ ಈಸ್ ಅಗೇನ್ ಹಿಯರ್ ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ರೈಟ್ ವರ್ಡ್ ಕಾಲ್ಡ್ ಔಟ್, ಶಾರ್ಟ್ ವೋವೆಲ್ ಆ್ಯಂಡ್ ಬ್ಲೆಂಡ್ ವರ್ಡ್ಸನ್ನು ಕೊಡಿ. ಕ್ಲಿಪ್, ರನ್, ಸ್ಮೈಲ್, ಬ್ಲೂಮ್, ಟ್ರಕ್, ಬಹಳ ಒಂದು ಟೇಬಲೇ ಕೊಟ್ಟಿದ್ದಾರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ. ಸೊ ಅದರೊಳಗಡೆ ಯಾವುದಾದ್ರೂ ನಾವು ಡಿಕ್ಟೇಷನ್ ಕೊಡ್ಬೋದು. ಸರ್ಕಲ್ ದ ಬ್ಲೆಂಡ್ ಆರ್ digraph in each word and write and sound it makes. Frog sound. Frog sound ನೋಡಿ, ಸ್ಪೆಲ್ ಮಾಡಿ ಅದನ್ನು. ಫ್ರಾಕ್, ಫ್ರ sound. Watch sound, ಚ sound. Think, th sound. Watch again, ch sound. Glass, gl sound. Okay, these are all the blending words. Underline the words in each pair that has a silent letter. Silent letter ಯಾವುದಿದೆ? ಕಿಕ್ or ನೀ. ನೀಯಲ್ಲಿ ಕೆ ಅನ್ನೋದು ಸೈಲೆಂಟ್ ಇದೆ. ವಾಕ್ ಆರ್ ವೇಕ್. ವಾಕ್ ಎಲ್ಲಾಗ್ತಾ ಇಲ್ಲ, ಸೈಲೆಂಟ್ ಇದೆ. ರೋಪ್ ಆರ್ ರೈಟ್. ರೈಟಲ್ಲಿ ಡಬ್ಲ್ಯೂ ಬಿಟ್ರೂ ರೈಟ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಡಬ್ಲ್ಯೂ ಇಸ್ ದ ಸೈಲೆಂಟ್ ಲೆಟರ್. ಬೋನ್ ಆರ್ ಕೂಮ್. ಕೂಮ್. ಓಕೆ, ಬೋನ್ ಆರ್ ಕೂಮ್. ಎಮ್ ಇಸ್ ಸೈಲೆಂಟ್. ಸಾರಿ, ಬಿ ಇಸ್ ಸೈಲೆಂಟ್ ಹಿಯರ್. ಕೂಮ್.
ಸೊ ಹೇಳಿಸಿ, ಪದೇ ಪದೇ ಹೇಳಿಸಿ ನೋಡೋಣ. ಆ್ಯಡ್ 2 more words for each sound. That is sound word sh in the ship. Blending word ship, shop, fish. Think, thumb, 3. Clock, clap, clip. Frog, fruit, frame. Okay. Next. Listen, think and write. Listen and write. Sight words, warm up ಇಲ್ಲಿ sight wordsಗಳನ್ನು ಕೊಡ್ಬೋದು. ಸೊ ಆಲ್ರೆಡಿ ನಾವು ಒಂದು ಏನಪ್ಪ ಅಂತಂದರೆ ಒಂದು ದೊಡ್ಡ ಡ್ರಾಯಿಂಗ್ ಶೀಟಲ್ಲಿ ಅಥವಾ ಫ್ಲ್ಯಾಶ್ ಕಾರ್ಡ್ಸ್ಗಳಲ್ಲಿ ನಾವು ಸೈಟ್ ವರ್ಡ್ಸ್ಗಳನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಫಾರ್, ಇನ್, ಆ್ಯಂಡ್, ದ, ದೆಮ್, ಡಿಡ್, ದಿಸ್, ದಟ್, ಬಹಳಷ್ಟು ಇದ್ದಾವೆ ಸೈಟ್ ವರ್ಡ್ಸ್ಗಳು. ಓಕೆ, ಕೆಲವೊಂದು ಕೊಡೋದು. ಫಿಲ್ ಇನ್ ದ ವರ್ಡ್ಸ್ WH ವರ್ಡ್ ಟು ಕಂಪ್ಲೀಟ್ ದ ಕ್ವಶನ್. ಇಲ್ಲಿ WH ಸೂಟೇಬಲ್ WH ವರ್ಡನ್ನು ಬರೆಯೋದು. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ವೇರ್ ಡಿಡ್ ಯು ಪುಟ್ ಮೈ ಪೆನ್? ನನ್ನ ಪೆನ್ನನ್ನು ಎಲ್ಲಿ ಇಟ್ಟೆ? ವಾಟ್ ಟೈಮ್ ಈಸ್ ದ ಮ್ಯಾಚ್ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ? ವೈ ಆರ್ ಯು ಕ್ರೈಯಿಂಗ್? ಯಾಕೆ ಅಳ್ತಾ ಇದೆಯಾ? ಓಕೆ, ರೀವ್ರೈಟ್ ದೀಸ್ ಸೆಂಟೆನ್ಸಸ್ ಕರೆಕ್ಟ್ಲಿ, ಚೆಕ್ ಸ್ಪೆಲ್ಲಿಂಗ್ ಆ್ಯಂಡ್ ಪಂಚುಯೇಷನ್. ಇಲ್ಲಿ ಪಂಚುಯೇಷನ್ ಅಂತಂದರೆ ಲೇಖನ ಚಿಹ್ನೆಗಳು ಮತ್ತು ಸ್ಪೆಲ್ಲಿಂಗ್ ಕಡೆ ಗಮನ ಇರಲಿ. ಸೊ ದಟ್ ಈಸ್ W ಇದೆ ಫಸ್ಟ್. ಸ್ಟಾರ್ಟಿಂಗ್ ಯಾವತ್ತು ಕ್ಯಾಪಿಟಲಲ್ಲಿರಬೇಕು. ಕ್ಯಾಪಿಟಲ್. ವೇರ್ ವಾಸ್ ದೇ ಗೋಯಿಂಗ್ ಅಲ್ಲ, ಅವರು ದೇ ಇದೆ ಅಂದಮೇಲೆ ಭಾಳ ಜನ ಇದ್ದಾರೆ. ವೇರ್ ವರ್ ದೇ ಗೋಯಿಂಗ್? ವೇರ್ WH ಬರೋದ್ರಿಂದ ಕ್ವಶನ್ ಮಾರ್ಕ್. ವಿ ಹ್ಯಾವ್ ಟು ಪುಟ್ ದ ಕ್ವಶನ್ ಮಾರ್ಕ್ ಹಿಯರ್. ಹಿ ಸೆಡ್ ಇಟ್ ವಾಸ್ ದೇರ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹಿ ಕ್ಯಾಪಿಟಲ್ ಆಗಬೇಕು. ಸೆಡ್, SAID, ಸೆಡ್ ಇಟ್ ವಾಸ್ ದೇರ್. ಹಿ ಸೆಡ್ ಇಟ್ ವಾಸ್ ದೇರ್, ಫುಲ್ ಸ್ಟಾಪ್. ದೆನ್ ವಾಟ್ ಈಸ್ ಯುವರ್ ನೇಮ್? W ಕ್ಯಾಪಿಟಲ್, ಈಸ್ ಯುವರ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ನೇಮ್, ದೆನ್ ಪಂಚುಯೇಷನ್ ಮಾರ್ಕ್, ದಟ್ ಈಸ್ ಕ್ವಶನ್ ಮಾರ್ಕ್. ದೇ ವಾಸ್ ಪ್ಲೇಯಿಂಗ್ ಔಟ್ಸೈಡ್. ದೇ ಕ್ಯಾಪಿಟಲ್, ವಾಸ್ ಅಲ್ಲ ವರ್, ಬಹಳ ಜನ ಇದ್ದಾರೆ. ಪ್ಲೇಯಿಂಗ್ ಔಟ್ಸೈಡ್, ಫುಲ್ ಸ್ಟಾಪ್. ದೆನ್ ಹೂಸ್ ಬುಕ್ ಈಸ್ ದಿಸ್? ಈ ಬುಕ್ ಯಾರ್ದು? ಹೂಸ್ ಸ್ಪೆಲ್ಲಿಂಗ್ WHOSE, ಹೂಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಬುಕ್ ಈಸ್ ದಿಸ್, ಕ್ವಶನ್ ಮಾರ್ಕ್. ಓಕೆ, ನೆಕ್ಸ್ಟ್. ಟೀಚರ್ ಡಿಕ್ಟೆಡ್ 3 ಸೆಂಟೆನ್ಸ್ ಆನ್ ದ ಕ್ವಶನ್ ಮಿಕ್ಸಿಂಗ್ ಸೈಟ್ ವರ್ಡ್ಸ್ ಆ್ಯಂಡ್ ದ ವೋವೆಲ್ ಟೀಮ್ಸ್. ಈ ರೀತಿಯಾಗಿ ಕ್ವಶನ್ ಮಿಕ್ಸಿಂಗ್ ಸೈಟ್ ವರ್ಡ್ಸು ಇರಬೇಕಂತೆ. ಹೂ ಈಸ್ ದ್ಯಾಟ್? ವೇರ್ ಈಸ್ ದ ಕಾರ್? ಹೌ ಆರ್ ಯು ಟುಡೇ? ಹೂಸ್ ಬ್ಯಾಗ್ ಈಸ್ ದಿಸ್? whom did you call? Question mark. Okay, next, don't forget to put the question mark here. Next, individual writer, that is activity sheet 19. Listen and write the words. Listen carefully as your teacher says the words and write. ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದೀವಿ, ಅದನ್ನು ನಾವು ಕೇರ್ಫುಲಿ ಆಗಿ ಹೇಳಬೇಕು. ಸೇ ದ ವರ್ಡ್ಸ್ ಆ್ಯಂಡ್ ರೈಟ್, ಬರಿಬೇಕು. ಲಿಸನ್ ಆ್ಯಂಡ್ ರೈಟ್ ದ ಫ್ರೇಸಸ್. ಇಲ್ಲಿ ರೈಟ್ ದ ಫ್ರೇಸಸ್ ಡಿಕ್ಟೇಡ್ ಬೈ ಯುವರ್ ಟೀಚರ್. ಚಿಕ್ಕ ಫ್ರೇಸಸನ್ನು ಹೇಳಬೇಕು. ದೇ ಪ್ಲೇ ಔಟ್ಸೈಡ್, ಅ ಗ್ರೀನ್ ಜೀಪ್, ದ ಡೀಪ್ ಸಿ, ವೇಟ್ ಫಾರ್ ಮೀ, ಲೈಕ್ ದಟ್. ಲಿಸನ್ ಆ್ಯಂಡ್ ರೈಟ್ ಸೆಂಟೆನ್ಸಸ್. ಕೆಲವೊಂದು ಈಗ ಸೆಂಟೆನ್ಸಸ್ಸು ಫ್ರೇಸಸ್ ಕಲ್ತ ಮೇಲೆ ನೆಕ್ಸ್ಟ್ ಸೆಂಟೆನ್ಸಸ್ ಬರುತ್ತೆ. ದ ಬ್ರೈಟ್ ಸನ್ ವಾಸ್ ಹೈ, ವಿತ್ ಪಂಕ್ಚುಯೇಷನ್, ವಿತ್ ಲೇಖನ ಚಿಹ್ನೆಗಳು. ದ ರೈನ್ ವಾಸ್ ಕೋಲ್ಡ್. ವೈ ವಾಸ್ ದ ಬೋಟ್ ಸ್ಲೋ? ಟಿ ಇದು. ವೈ ವಾಸ್ ದ ಬೋಟ್ ಸ್ಲೋ? ಓಕೆ, ಕ್ವಶನ್ ಮಾರ್ಕ್. ಫ್ರೇಸಸ್ ಆಯಿತು, ವರ್ಡ್ಸ್ ಕಲ್ತ್ವಿ. ಸೊ ದೆನ್ ಫ್ರೇಸಸ್, ದೆನ್ ಸೆಂಟೆನ್ಸಸ್, ಆಫ್ಟರ್ ದಟ್ ಪ್ಯಾರಾಗ್ರಾಫ್. ಸೊ ಇಲ್ಲಿ ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ರೈಟ್ ದ ಶಾರ್ಟ್ ಪ್ಯಾರಾಗ್ರಾಫ್. ಇಲ್ಲಿ ಪ್ಯಾರಾಗ್ರಾಫ್ ದ ರೇನಿ ಡೇ ಬಗ್ಗೆ ಬರಿತಾ ಇದ್ದೀವಿ. ದ ರೇನ್ ವಾಸ್ ಕೋಲ್ಡ್. ವಿ ಹ್ಯಾಡ್ ಎ ಗ್ರೀನ್ ಬೋಟ್. ವೈ ವಾಸ್ ದ ಬೋಟ್ ಸ್ಲೋ? ದೆರ್ ವರ್ ಹ್ಯಾಪಿ. ಓಕೆ, ಫೈನ್. ನೆಕ್ಸ್ಟ್ activity sheet number 20, that is noun, pronoun and the verb fun. Identify the words. ಇಲ್ಲಿ ಯಾವುದ್ಯಾವುದು ಏನೇನು ಅಂತ ಹೇಳ್ಬಿಟ್ಟು ನಾಮಪದ, ಸರ್ವನಾಮ, ಕ್ರಿಯಾಪದ ಅಂತ ಹೇಳ್ತೀವಿ. ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ. ಶಿ ಸಿಂಗ್ಸ್ ವೆಲ್. ಇಲ್ಲಿ ನೌನ್ ಇಲ್ಲ, ಪ್ರನೌನ್ ಇದೆ, ಶಿ ಇದೆ, ಸಿಂಗ್ಸ್ ಇದೆ, ವರ್ಬ್ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ ರವಿ ಪ್ಲೇಸ್ ಕ್ರಿಕೆಟ್. ರವಿ ಹೆಸರು ಮೆನ್ಷನ್ ಆಗಿದೆ, ನೌನ್. ದೆನ್ ಪ್ಲೇಸ್ ಅನ್ನೋದು ಆಟ ಆಡ್ತಾ ಇದ್ದಾರೆ ಅನ್ನೋದು ವರ್ಬ್. ದೇ ವಾಕ್ ಫಾಸ್ಟ್. ದೇ ಅನ್ನೋದು ಪ್ರನೌನ್. ವಾಕ್ ಅನ್ನೋದು ನಡಿಗೆ, ಸೊ ಅದು ಕ್ರಿಯಾಪದ. ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಡಾಗ್ ಇಸ್ ದ ನೌನ್ ಹಿಯರ್. ಬಾರ್ಕ್ ಅನ್ನೋದು ಬೊಗಳೋದು, ವರ್ಬ್ ಆಗುತ್ತೆ. ನೆಕ್ಸ್ಟ್, ರೀಪ್ಲೇಸ್ ದ ನೌನ್ ವಿತ್ ಎ ಪ್ರೊನೌನ್. ನೌನ್ ಇದೆ, ಆ ಜಾಗದಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಪ್ರೊನೌನನ್ನು ಮಾಡಿ. ರಾಣಿ ಇಸ್ ಡ್ಯಾನ್ಸಿಂಗ್. ಅವಳು ಹುಡುಗಿ. ಶಿ ಈಸ್ ಡ್ಯಾನ್ಸಿಂಗ್. ಮತ್ತೆ ವಾಪಸ್ ಕಥೆಯಲ್ಲಿ ಮತ್ತೆ ರಾಣಿ ಹೆಸರು ಬಂದಾಗ ನಾವು ಅಗೇನ್ ವಿ ಆರ್ ನಾಟ್ ಯೂಸಿಂಗ್ ರಾಣಿ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ರಾಣಿ, we are using the pronoun she. Okay, if she is a girl, then she. If the noun is a boy, then we use he here. And if it's a name of animal, it. Okay, the boys are running. They are running. Rahul reads books. He reads books. The cat is sleeping. It is sleeping. Match the noun and the verb. They are already matched this. Birds fly, fish swim ಮಾಡುತ್ತೆ, children play, teacher teach ಮಾಡ್ತಾರೆ. ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದೀಸ್ ವರ್ಡ್ಸ್, ಮೀನಿಂಗ್ಫುಲ್ ಸೆಂಟೆನ್ಸಸ್. ಇದನ್ನು ಯೂಸ್ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕಂತೆ.
That is, the boy runs fast. She sings well. They play together. The dog barks loudly. Okay, fine. Now this is the last worksheet of the 5th standard English. Okay, activity sheet 21, adjective ವಿಶೇಷಣಗಳು, ಗುಣ ವಿಶೇಷಣಗಳು ಅಂತೀವಲ್ಲ, and preposition fun ನೋಡೋಣ. ಅಂಡರ್ಲೈನ್ ದ ಅಡ್ಜೆಕ್ಟಿವ್. ದ ಟಾಲ್ ಬಾಯ್ ಇಸ್ ಜಂಪಿಂಗ್. ಎಂತ ಬಾಯ್? ಟಾಲ್. ಗುಣ ವಿಶೇಷಣಗಳನ್ನು ಹೇಳುತ್ತಲ್ವ ಅದು. ಶಿ ಹ್ಯಾಸ್ ಎ ರೆಡ್ ಬ್ಯಾಗ್. ಎಂತ ಬ್ಯಾಗ್? ರೆಡ್ ಬ್ಯಾಗ್. ದ ಸ್ಮಾಲ್ ಡಾಗ್ ಇಸ್ ಬಾರ್ಕಿಂಗ್. ಚಿಕ್ಕ ಡಾಗ್. ವಿ ಸಾ ಅ ಬ್ಯೂಟಿಫುಲ್ ಗಾರ್ಡನ್. ಎಂತ ಗಾರ್ಡನ್? ಇಟ್ಸ್ ಅ ಬ್ಯೂಟಿಫುಲ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ರಿಪೋಸಿಷನ್. ಇಲ್ಲಿ ನೋಡಿ, ದ ಬಾಲ್ ಈಸ್, ನಾನಿಲ್ಲಿ ಅಂಡರ್ ದ ಟೇಬಲ್. ಒಂದು ವೇಳೆ ಅಂಡರ್ ಟೇಬಲ್ನ ಕೆಳಗಡೆ ಇದ್ದರೆ ನಾವು ಅಂಡರ್ ದ ಟೇಬಲ್ ಅಂತಲೂ ಹೇಳ್ತೀವಿ. ಒಂದು ವೇಳೆ ಟೇಬಲ್ನ ಮೇಲೆ ಇದ್ದರೆ ಆನ್ ಇದ್ವಿ. ಸೊ ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ನೀವು ಇಲ್ಲಿ ಜೋಡಿಸ್ಕೊಳ್ಳಿ. ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ದ ಬ್ಯಾಗ್ ಈಸ್ ಅಂಡರ್ ದ ಚೇರ್. ಆಬ್ವಿಯಸ್ಲಿ ದ ಬ್ಯಾಗ್ ಈಸ್ ಆನ್ ದ ಚೇರ್. ಎಲ್ಲರೂ ಬ್ಯಾಗನ್ನು ಚೇರ್ನ ಮೇಲೇ ಇಟ್ಟಿರ್ತಾರೆ. ಸೊ ಓಕೆ, ನೆಕ್ಸ್ಟ್. ದ ಸ್ಕೂಲ್ ಈಸ್ ನಿಯರ್ ಮೈ ಹೌಸ್. ಸ್ಕೂಲ್ ನಮ್ಮ ಮನೆಯ ಹತ್ತಿರವಿದೆ. ಮ್ಯಾಚ್ ದ ಫಾಲೋವಿಂಗ್. ರೆಡ್ ಫ್ಲವರ್, ಟಾಲ್ ಟ್ರೀ, ಹ್ಯಾಪಿ ಚೈಲ್ಡ್, ಸ್ಮಾಲ್ ಬರ್ಡ್. ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಬಿಗ್ ಎಲಿಫೆಂಟ್ ನಿಯರ್ ಟ್ರೀ ಇದೆ. ದ ಬಿಗ್ ಎಲಿಫೆಂಟ್ ಈಸ್ ನಿಯರ್ ದ ಟ್ರೀ. ದ ರೆಡ್ ಬಾಲ್ ಈಸ್ ಅಂಡರ್ ದ ಚೇರ್. ದ ಹ್ಯಾಪಿ ಗರ್ಲ್ ಈಸ್ ಇನ್ ದ ಪಾರ್ಕ್. ಸ್ಮಾಲ್ ಕ್ಯಾಟ್ ಆನ್ ಮ್ಯಾಟ್ ಇದೆ. ದ ಸ್ಮಾಲ್ ಕ್ಯಾಟ್ ಈಸ್ ಆನ್ ದ ಮ್ಯಾಟ್. Thank you friends. I hope you like my videos. Please do subscribe to my channel and like and share with your friends. Thank you once again.